ಇವತ್ತು ಶ್ಯಾಮಿಲಿ ಸ್ಪ್ರಿಂಗ್ಸನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದೇವೆ. ಖಂಡಿತ ಅದರಲ್ಲಿ 1,000ಕ್ಕೂ ಮಿಕ್ಕಿ ಕುಳಿತುಕೊಳ್ಳುವ ಒಂದು ವ್ಯವಸ್ಥೆ ಇದೆ. ಮದುವೆಗೆ ವಿಶಾಲವಾದ ಒಂದು ಸಭಾಂಗಣ, ಅದರ ಪಕ್ಕದಲ್ಲಿ ಲೆಫ್ಟ್ ಸೈಡಿಗೆ ಒಂದು ಡೈನಿಂಗ್ ಹಾಲು, 500 ಜನ ಕೂತ್ಕೊಳ್ಳುವ ಒಂದು ಹಾಲು, ಹಾಗೆ ಪಕ್ಕದಲ್ಲಿ ಲೆಫ್ಟ್ ಸೈಡಿಗೆ ಒಂದು ಓಪನ್ ಗಾರ್ಡನ್ ಲಾನ್ ಒಂದು ಮಾಡಿದ್ದೀವಿ. ಅದರಲ್ಲಿ ಕೂಡ 1,000 ಜನ ಕೂತ್ಕೋಬಹುದು. ಹಾಗೆ ಊಟ ಕೂಡ ಅಲ್ಲಿ ಮಾಡ್ಬೋದು. 2 ವಿಲ್ಲಾ ಸೇರಿ 30 ರೂಮ್ಗಳನ್ನು, AC ರೂಮ್, ಡಿಲಕ್ಸ್ ರೂಮ್ಗಳನ್ನು ಕೂಡ ಪಕ್ಕದಲ್ಲೇ ಮಾಡಿದ್ದೀವಿ. ಒಂದು ಡೆಸ್ಟಿನೇಷನ್ ಮ್ಯಾರೇಜ್ ಪರಿಕಲ್ಪನೆಯಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಮಕ್ಕಳಿಗೆ ಪಾರ್ಕ್ ಇದೆ ಆಡಲಿಕ್ಕೆ. ಆ ನಿಟ್ಟಿನಲ್ಲಿ ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಈ ಎಲ್ಲ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಈ ಪ್ರಾಕಾರದಲ್ಲಿ ಮಾಡಿದ್ದೇವೆ. 1,000 ಜನ ಕೂತ್ಕೋಬೋದು. ಊಟದ ಹಾಲ್ನಲ್ಲಿ 500 ಜನ. ಒಂದು ಲಾನ್ ಸೇರಿ 3 ಹಾಲ್. ಸರ್, ಅದೇ ಪ್ರಾರಂಭದ ನೀವು ಗಿಫ್ಟ್ ಕೊಡೋದಿರಿ, ಅದೊಂಚೂರು ಹೇಳಿ. ಪ್ರಾರಂಭದ ಜೋಡಿಗಳಿಗೆ ಗಿಫ್ಟ್ ಕೊಡುವಂಥ. ಪ್ರಾರಂಭದ ಜೋಡಿಗಳಿಗೆ 25 ಜೋಡಿಗೆ ನನ್ನ ಮನಸ್ಸಿಗೆ ತಕ್ಕಂಗೆ ಒಂದು ಗಿಫ್ಟನ್ನು ಕೊಡುವ, ನನ್ನ ಒಂದು ಸವಿ ನೆನಪಿಗಾಗಿ ಹಾಲ್ ಆಗಿದ್ದಕ್ಕೆ ಕೊಡುವ ಒಂದು ತೀರ್ಮಾನ ಮಾಡಿದ್ದೇನೆ. ಅದರಂತೆ ಕಾರ್ಯಪ್ರವೃತ್ತ ಆಗ್ತೇವೆ. ಫಸ್ಟ್ ಜೋಡಿ ಅಂತೂ 12ನೇ ತಾರೀಕಿದೆ, ಅದಕ್ಕೆ ಸರಿಯಾಗಿ ಇದನ್ನು ಮಾಡ್ತೀವಿ. ಹಾಗೆ 25 ಜೋಡಿಗಳಿಗೆ ಕೂಡ ಒಂದು ಗಿಫ್ಟನ್ನು ಉಡುಗೊರೆ ಹಾಲ್ ಇದರ ಪ್ರಕಾರ. ಸಾಂಸ್ಕೃತಿಕ ಕಾರ್ಯಕ್ರಮ ವಿಶೇಷ ಏನಾದರೂ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಂಜೇಶ್ವರದ ಒಂದು ನಾಟ್ಯಾಲಯದ ಒಳ್ಳೆ ಮಾಡ್ತಾರೆ ಅವರು. ಫಸ್ಟ್ ಒಂದು ಸಂಸ್ಕಾರಯುತ ಪ್ರೋಗ್ರಾಮ್ ಇದರಲ್ಲಿ ಈ ಸ್ಟೇಜ್ ಮೇಲೆ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಭರತನಾಟ್ಯ ಮತ್ತು ಫೋಕ್ ಡ್ಯಾನ್ಸಸ್ ಅದನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಯಕ್ಷಗಾನ ಬೇರೆ ಈ ಗ್ರಾಮೀಣ ಭಾಗಕ್ಕೆ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ. ಇದರಿಂದ ಬಂದಂಥ ಇದರಲ್ಲಿ ಒಂದು ಪೋರ್ಷನ್ ಅಥವಾ ಏನೇ ಆಗಲಿ ನನ್ನ ಮನಸ್ಸಿಗೆ ಹೇಗೆ ತೋಚದ ಹಾಗೆ ನೋಡೋರಿಗೆ, ಅಂಗವಿಕಲಿಗರಿಗೆ, ವಿದ್ಯೆಗೆ, ಆರೋಗ್ಯಕ್ಕೆ ಕೊಡುವ ಒಂದು ತೀರ್ಮಾನ ಮಾಡಿದ್ದೇನೆ. ಖಂಡಿತ ಆ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದುವರಿತೇನೆ. ಮನೆಯವರು ಬಂದರೆ ಅದೇ ಡೆಸ್ಟಿನೇಷನ್ ಮ್ಯಾರೇಜ್ ಅಂತ ಅವರು ದೂರದಿಂದ ಬಂದರೆ ಅವರಿಗೆ 25 ರೂಮ್ ಏನೋ ವ್ಯವಸ್ಥೆ ಇದೆ, ಅದು ಮಾಡ್ಕೋಬೋದು ಅವರು. ಮತ್ತು ಹಾಗೆ ಬೇರೆ ಆನ್ಲೈನ್ ಕಸ್ಟಮರಿಗೆ ಕೂಡ ಅದನ್ನು ಕೊಡ್ತೀವಿ. ಹಾಲೇ ಬೇರೆ, ಆ ರೂಮೇ ಬೇರೆ.